ಸರ್ ಹೇಳಿ ಸರ್. ನಮಸ್ಕಾರ. ನಮ್ಮ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಫಲಿತಾಂಶವನ್ನು ನಮ್ಮ ಈ ಕೆಳಕಂಡಂತೆ ಇರುತ್ತೆ. ಇವತ್ತು ರಾಜ್ಯಾದ್ಯಂತ ದ್ವಿತೀಯ PUC ಫಲಿತಾಂಶ ಪ್ರಕಟಣೆ ಆಗಿದೆ. ಅದರಲ್ಲಿ ನಮ್ಮ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಫ್ರೆಷರ್ಸ್ ವಿದ್ಯಾರ್ಥಿಗಳು 31,610 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು. ಅದರಲ್ಲಿ 23,485 ಮಕ್ಕಳು ಉತ್ತೀರ್ಣರಾಗಿದ್ದಾರೆ. 23,485 ಟೋಟಲಿ 74.30% ರಿಸಲ್ಟು ಈ ಸಾರಿ ನಮಗೆ ಮೈಸೂರು ಜಿಲ್ಲೆಗೆ ಬಂದಿರತಕ್ಕಂಥದ್ದು. ಮತ್ತು ಈ ಸಾರಿ ರಾಜ್ಯದಲ್ಲಿ ಮೈಸೂರು ಜಿಲ್ಲೆ 12ನೇ ಸ್ಥಾನದಲ್ಲಿ ಇವತ್ತು ಇದೆ ಫಲಿತಾಂಶದಲ್ಲಿ. ಮತ್ತು ಕಾಂಬಿನೇಷನ್ ವಾಯ್ಸನ್ನು ತೆಗೆದುಕೊಂಡ್ರೆ ಆರ್ಟ್ಸಲ್ಲಿ 6,794 ಮಕ್ಕಳು ಪರೀಕ್ಷೆಯನ್ನು ತೆಗೆದುಕೊಂಡು ಅದರಲ್ಲಿ 3,915 ಮಕ್ಕಳು ಪಾಸಾಗಿ 57.62% ರಿಸಲ್ಟ್ ಇದೆ. 62. ಕಾಮರ್ಸಲ್ಲಿ 10,941 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡು 8,206 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಫಲಿತಾಂಶ 75% ಮತ್ತು ಸೈನ್ಸಲ್ಲಿ 13,875 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡು 11,364 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 81.95% ಫಲಿತಾಂಶವನ್ನು ಜಿಲ್ಲೆಗೆ ತಂದುಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ 31,610 ಮಕ್ಕಳು ಪರೀಕ್ಷೆಯನ್ನು ತೆಗೆದುಕೊಂಡು 23,485 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಜಿಲ್ಲೆಗೆ 74.3% ರಿಸಲ್ಟನ್ನು ತಂದಿದ್ದಾರೆ. ಅದರಲ್ಲಿ ಬಾಯ್ಸ್ ಮಕ್ಕಳು 15,733 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು. 9,635 ಮಕ್ಕಳು ಉತ್ತೀರ್ಣರಾಗಿ 61.24%ಗಳಷ್ಟು ಫಲಿತಾಂಶವನ್ನು ತಂದಿದ್ದಾರೆ. 1.24. ಮತ್ತು ಬಾಲಕಿಯರ ವಿಭಾಗದಲ್ಲಿ 18,491 ಮಕ್ಕಳು ಪರೀಕ್ಷೆಯನ್ನು ತೆಗೆದುಕೊಂಡು 14,323 ಮಕ್ಕಳು ಉತ್ತೀರ್ಣರಾಗಿರ್ತಕ್ಕಂಥದ್ದು. 77.46% ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಇದರಲ್ಲಿ ಕಲಾ ವಿಭಾಗದಲ್ಲಿ ನಮ್ಮ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ BB ಅಮೀನಾ ಸೆಂಟ್ ಫಿಲೋಮಿನಾ PU ಕಾಲೇಜ್, ನ್ಯೂ ಬನ್ನಿಮಂಟಪ ಎಕ್ಸ್ಟೆನ್ಷನ್, ಮೈಸೂರು ಜಿಲ್ಲೆಗೆ 584 ಅಂಕಗಳನ್ನು ತೆಗೆದುಕೊಂಡು ಜಿಲ್ಲೆಗೆ ಪ್ರಥಮ ಸ್ಥಾನ. ಮತ್ತು ಪರೀಕ್ಷಾನಂದ ಮರಿಮಲ್ಲಪ್ಪ PU ಕಾಲೇಜು 583 ಅಂಕಗಳು. ಬಿಂದು KR ಗೌಟ್ PU ಕಾಲೇಜ್, ರಾವಂದೂರು, ಪಿರಿಯಾಪಟ್ಟಣ ಸರ್ಕಾರಿ ಕಾಲೇಜು 581 ಅಂಕಗಳನ್ನು ತೆಗೆದುಕೊಂಡು ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಮೊದಲ 3 ಸ್ಥಾನಗಳನ್ನು ಗಳಿಸ್ಕೊಂಡಿದ್ದಾರೆ. ಅದೇ ಥರ ವಾಣಿಜ್ಯ ವಿಭಾಗದಲ್ಲಿ ತೇಜಸ್ವಿನಿ MEA ಅಂಥೇಳಿ ಭಾರತ್ ಮಾತಾ PU ಕಾಲೇಜ್ ಕೊಪ್ಪ, ಪಿರಿಯಾಪಟ್ಟಣ ತಾಲೂಕು, ಇವಳು 598 ಅಂಕಗಳನ್ನು ತೆಗೆದುಕೊಂಡು ಸ್ಟೇಟಲ್ಲಿ 2ನೇ ಟಾಪರ್ಸ್ ಆಗಿದ್ದಾಳೆ. ಮೈಸೂರು ಜಿಲ್ಲೆಗೆ ಮೊದಲ ಟಾಪರ್ಸ್ ಆಗಿರ್ತಾಳೆ. ಅದೇ ಥರ ಧಾತ್ರಿ G ಅಂಥೇಳಿ ಸದ್ವಿದ್ಯಾ ಸೆಮಿ ರೆಸಿಡೆನ್ಸ್ PU ಕಾಲೇಜು 596 ಅಂಕಗಳನ್ನು ತೆಗೆದುಕೊಂಡಿದ್ದಾಳೆ. ಅರ್ಸಿನಿ K BGS ಗರ್ಲ್ಸ್ PU ಕಾಲೇಜ್, ಕುವೆಂಪು ನಗರ 594 ಅಂಕಗಳನ್ನು ತೆಗೆದುಕೊಂಡು 3ನೇ ಸ್ಥಾನದಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಶ್ರೇಣಿಯನ್ನು ಪಡ್ಕೊಂಡಿರ್ತಾರೆ. ಅದು ಜಿಲ್ಲೆಗೆ. ಅದೇ ಥರ ಸೈನ್ಸ್ನಲ್ಲಿ ಹನಗಾ S ಕರ್ನೀಸ್ SVIS ಜ್ಞಾನೋದಯ PU ಕಾಲೇಜ್, ಸರಸ್ವತಿಪುರಂ 594 ಅಂಕಗಳನ್ನು ತೆಗೆದುಕೊಂಡಿರುವಂಥದ್ದು. ಸಂಗೀತ S ಆದಿಚುಂಚನಗಿರಿ PU ಕಾಲೇಜ್, ಆ ಮಗುನೂ ಕೂಡ 594 ಅಂಕಗಳನ್ನು ತೆಗೆದುಕೊಂಡಿದ್ದಾಳೆ. ನಫಿಯಾ ನೂರ್ ಅಂತೇಳಿ MMK ಆ್ಯಂಡ್ SDM ಗರ್ಲ್ಸ್ PU ಕಾಲೇಜ್, ನಫಿಯಾ ನೂರ್ ಅಂತೇಳಿ MMK ಆ್ಯಂಡ್ SDM ಗರ್ಲ್ಸ್ PU ಕಾಲೇಜ್ 593 ಅಂಕಗಳು. ಸುದೀಕ್ಷಾ M 593 ಅಂಕಗಳು. ಮತ್ತು ದರ್ಶನ್ 592 ಅಂಕಗಳನ್ನು ತೆಗೆದುಕೊಂಡು ಜಿಲ್ಲೆಯಲ್ಲಿ ಮೊದಲ 3 ಸ್ಥಾನಗಳನ್ನು ಇವರು ಹಂಚ್ಕೊಂಡಿದ್ದಾರೆ. ಅಂದರೆ 594 ಇಬ್ಬರು ತಗೊಂಡಿದ್ದಾರೆ, 593 ಇಬ್ಬರು ತಗೊಂಡಿದ್ದಾರೆ,
592 4 ಜನ ತಗೊಂಡಿದ್ದಾರೆ. ಸೊ ಹೀಗೆ ವಾಣಿಜ್ಯ, ಕಲಾ ಮತ್ತು ವಿಜ್ಞಾನ ವಿಭಾಗದಲ್ಲಿ ಜಿಲ್ಲೆಗೆ ಇವರು ಮೊದಲ ಸ್ಥಾನಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದಿದೆ. ಮತ್ತು ಈ ವರ್ಷದ 2ನೇ ಪರೀಕ್ಷೆ ಕೂಡ ಈಗ ಪ್ರಾರಂಭ ಆಗುತ್ತೆ. ಅದು ಕೂಡ ಟೈಮ್ ಟೇಬಲನ್ನು ಇಲಾಖೆ ನಮ್ಗೆ ಈಗಾಗಲೇ ಪ್ರಕಟಿಸಿ ಮಾಡಿದ್ದಾರೆ. 24/4/25ರಿಂದ 8/5/25ರವರೆಗೆ 2ನೇ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ಸೊ ಅದಕ್ಕೆ ಈಗಾಗಲೇ ಇಲಾಖೆ ಏನು ಮಕ್ಕಳು ಕಾಲೇಜುಗಳಲ್ಲಿ ಆಯಾ ಸಂಬಂಧಪಟ್ಟ ಕಾಲೇಜುಗಳ ಪ್ರಾಂಶುಪಾಲರನ್ನು ಒಂದು ಭೇಟಿ ಮಾಡಿ ಏನು ತಮ್ಮ ಪರೀಕ್ಷೆ ಅನುತ್ತೀರ್ಣರಾಗಿದ್ದಾರೆ ಅಂಥ ವಿದ್ಯಾರ್ಥಿಗಳು ಕಾಲೇಜು ಪ್ರಾಂಶುಪಾಲರ ಮುಖಾಂತರ ಶುಲ್ಕವನ್ನು ಕಟ್ಟೋದ್ರ ಮುಖಾಂತರ ಪರೀಕ್ಷೆಯನ್ನು ತೆಗೆದುಕೊಳ್ಬೋದು. ಮತ್ತು ಅದರಲ್ಲಿ ಈ ಸಾರಿ ಏನು ಮಾಡಿದ್ದಾರೆ ಅಂದರೆ, ಇಂದಿನ ಸಾಲಿನಲ್ಲಿ ಪುನರಾವರ್ತಿತ ಅಭ್ಯರ್ಥಿಗಳು ಏನಿದ್ರು ಅಂಥವರಿಂದ ಅಂಕಪಟ್ಟಿ ಶುಲ್ಕವನ್ನು ಪಡೆಯೋಂಗಿಲ್ಲ ಅಂತಕ್ಕಂಥ ಒಂದು ಇದನ್ನು ಮಾಡಿದ್ದಾರೆ. ಮತ್ತು ಈಗಾಗಲೇ ಪುನರಾವರ್ತಿತ ಅಭ್ಯರ್ಥಿಗಳು ಫಲಿತಾಂಶವನ್ನು ಉತ್ತಮಪಡಿಸ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇದೆ. ಮತ್ತು ಇಲ್ಲಿ ಏನು ಈ ಕೆಲವೊಂದು ಮಕ್ಕಳು ಈಗ ನಾಟ್ ಕಂಪ್ಲೀಟೆಡ್ ಅಂತ ಬಂದಿರತಕ್ಕಂಥದ್ದು ಏನಿದೆ ಅಂಕಪಟ್ಟಿಯಲ್ಲಿ, ಆ ಮಕ್ಕಳು ಕೂಡ ಮತ್ತೆ ಪರೀಕ್ಷೆಯನ್ನು ತೆಗೆದುಕೊಳ್ಬೋದು. ಅವರು ಒಂದು ವೇಳೆ ಏನಾದ್ರೂ ರಿವ್ಯಾಲ್ಯೂಯೇಷನ್ ಆಗ್ಬೋದು, ರೀಕೌಂಟಿಂಗ್ ಆಗ್ಬೋದು, ಇದಕ್ಕೇನಾದರೂ ಅಪ್ಲೈ ಮಾಡ್ಕೊಂಡಿದ್ದರೆ ಅವರು ಕೂಡ ಆ ರಿಸಲ್ಟನ್ನು ಕಾಯ್ದೆ ಪರೀಕ್ಷೆಯನ್ನು 2ನೇ ಪರೀಕ್ಷೆಯನ್ನು ತೆಗೆದುಕೋಬೋದು, ತಮ್ಮ ಅಂಕಗಳನ್ನು ಉತ್ತಮಪಡಿಸ್ಕೋಬೋದು. ಮತ್ತು ಇನ್ನೊಂದು ಏನಂತಂದರೆ, ಪರೀಕ್ಷೆ ಕಟ್ಟೋದಕ್ಕೆ ಅವಧಿ ಕಡಿಮೆ ಇರೋದರಿಂದ ಭಾನುವಾರವೂ ಕೂಡ ಈ ಸಾರಿ ಮಕ್ಕಳು ಹೋಗಿ ಕಾಲೇಜುಗಳಲ್ಲಿ ಫೀಸನ್ನು ಕಟ್ಟಲಿಕ್ಕೆ ಅಥವಾ ಪರೀಕ್ಷೆಯನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಇಲಾಖೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷ ಆಗಿದೆ. ಸೊ ಹೀಗೆ ಫಲಿತಾಂಶ ಅಂಕಗಳನ್ನು ಉತ್ತಮಪಡಿಸ್ಕೊಳ್ಳೋದಕ್ಕೆ 1 ಮತ್ತು 2ರಲ್ಲಿ ವಿಷಯವಾರು ಗಳಿಸಿರ್ತಕ್ಕಂಥ ಹೆಚ್ಚು ಅಂಕಗಳನ್ನು ಪರಿಗಣಿಸಿ ಅಂಕಪಟ್ಟಿ ನೀಡಲಾಗುತ್ತೆ. ಅಂದರೆ ಈ 1 ಮತ್ತು 2ನೇ ಪರೀಕ್ಷೆಗಳು ಯಾವುದಲ್ಲಿ ಪರೀಕ್ಷೆಯನ್ನು ತೆಗೆದುಕೋತಾರೆ ಮಕ್ಕಳು, ಅದರಲ್ಲಿ ಯಾವುದು ಹೆಚ್ಚು ಅಂಕ ಬರುತ್ತೋ ಅದನ್ನು ಪರಿಗಣಿಸ್ಬೋದು ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಇಲಾಖೆಯ ಆದೇಶ. ಸೊ ಹೀಗೆ ಈ ಪರೀಕ್ಷೆಯನ್ನು ನೋಂದಾವಣೆಗೊಂಡ ವಿದ್ಯಾರ್ಥಿಗಳ ಮಾಹಿತಿಯನ್ನು ಇವತ್ತು ಏನು ಆಯಾಯ ಪರೀಕ್ಷಾ ಪೋರ್ಟಲ್ ಇದೆ ಅದರಲ್ಲಿ ದಿನಾಂಕ 8/4/20ರಿಂದ ಆಯಾ ದಿನವೇ ಪ್ರಾಂಶುಪಾಲರು ಪರೀಕ್ಷಾ ಪೋರ್ಟಲ್ನಲ್ಲಿ ದಾಖಲಿಸ್ತಕ್ಕಂಥದ್ದು ಇರುತ್ತೆ. ಅಂದರೆ ಯಾರು ಮಕ್ಕಳು ಫೀಸನ್ನು ಕಟ್ತಾರೆ ಅದನ್ನು ಇವತ್ತು ಅಥವಾ ನಾಳೆಯಿಂದ ಏನು ಮಕ್ಕಳು ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ ಆಯಾ ದಿನವೇ ಪರೀಕ್ಷಾ ಪೋರ್ಟಲಲ್ಲಿ ಅಪ್ಲೋಡ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಸೊ ಹೀಗೆ ಜೊತೆಗೆ ಮಾರ್ಚ್ 25ರ ದ್ವಿತೀಯ PUC ಪರೀಕ್ಷೆ 1ರಲ್ಲಿ ಹಾಜರಾತಿ ಕೊರತೆಯಿಂದ ಪರೀಕ್ಷೆಗೆ ಹಾಜರಾಗದ ಕಲಾ, ವಾಣಿಜ್ಯ, ವಿಜ್ಞಾನ ವಿದ್ಯಾರ್ಥಿಗಳು ಖಾಸಗಿಯಾಗಿ ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಮಾತ್ರ, ಸೈನ್ಸಲ್ಲಿ ಇರೋದಿಲ್ಲ, ಈ ವಿಭಾಗದಲ್ಲಿ ಪರೀಕ್ಷೆ 2ಕ್ಕೆ ತಾವು ಅಭ್ಯಾಸ ಮಾಡಿರ್ತಕ್ಕಂಥ ಕಾಲೇಜಿನಲ್ಲಿಯೇ ಪ್ರೈವೇಟಾಗಿ ನೋಂದಣಿ ಮಾಡ್ಕೊಳ್ತಕ್ಕಂಥ ಅವಕಾಶ ಇರುತ್ತೆ. ಸೊ ಅದು ಹುಟ್ಟಿದ ದಿನಾಂಕ 31/3/2008ಕ್ಕಿಂತ ಮೊದಲು ಜನಿಸಿರತಕ್ಕಂಥ ಮಕ್ಕಳಿಗೆ ಅವಕಾಶ ಇರುತ್ತೆ. ಸೊ ಹೀಗೆ ಮರು ಮೌಲ್ಯಮಾಪನ, ಮರು ಎಣಿಕೆ ಈ ಎಲ್ಲ ಅವಕಾಶ ಮಕ್ಕಳಿಗಿರುತ್ತೆ. ಸೊ ಅದನ್ನು ನಾವು ಮರು ಮೌಲ್ಯಮಾಪನಕ್ಕೆ ನಾವು ಅರ್ಜಿ ಹಾಕಿದ್ದೀವಿ, ಪಾಸಾಗ್ತೀವಿ ಅಂತ ಕಾಯೋದು ಬಿಟ್ಟು ಅವರು ಮತ್ತೆ ಪರೀಕ್ಷೆಯನ್ನು ತೆಗೆದುಕೊಂಡ್ರೆ ಆ ಮಕ್ಕಳಿಗೆ ಉತ್ತಮ ಅಂತ ಅನಿಸುತ್ತೆ.